ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ತುಂಬ ದಿನ ಆಗಿತ್ತು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ, ಹೆಲ್ತ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಆಗಿಲ್ಲ. ಅಲ್ಲಿಂದ ಊರು, ಜಾತ್ರೆ, ಹಬ್ಬ, ಮದುವೆ ಅದರಲ್ಲಿ ತುಂಬಾ ಬ್ಯುಸಿ ಇದೆ, ಮತ್ತು ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಮಾಡೋದಕ್ಕೆ ಆಗಿರಲಿಲ್ಲ. ನಮ್ಮ ರಿಲೇಟಿವ್ದು ಒಂದು ಮದುವೆ ಇತ್ತು, ಅಲ್ಲಿ ಹಳದಿ ಶಾಸ್ತ್ರನ ಮುಗಿಸ್ಕೊಂಡು ಅಲ್ಲಿಂದ ಊಟ ಮಾಡಿಕೊಂಡು ನೆಕ್ಸ್ಟು ಹಬ್ಬಕ್ಕೆಲ್ಲನೂ ತಯಾರಿ ಮಾಡ್ಕೋಬೇಕಾಗಿತ್ತು. ಈ ವಿಡಿಯೋ ಬಂದು ಸಂಕ್ರಾಂತಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ಕೋಬೇಕು ಹಬ್ಬಕ್ಕೆಲ್ಲನೂ ಅಂತ ಹೇಳ್ಬಿಟ್ಟು ನೈಟು ಸ್ವಲ್ಪ ಪೂಜೆ ಐಟಮ್ಸ್ ಎಲ್ಲನೂ ತರಬೇಕಾಗಿತ್ತು. ಅದಕ್ಕೋಸ್ಕರ ಅಂಗಡಿಗೆ ಹೋಗಿದ್ವಿ. ತನ್ವಿನ ಮನೇಲೇ ಬಿಟ್ಟು ಅಪ್ಪನ ಕರ್ಕೊಂಡು ಹೋಗಿದ್ವಿ. ಅವನು ತೆಂಗಿನಕಾಯಿನೆಲ್ಲನೂ ಚೆಕ್ ಮಾಡ್ತಾ ಇದೆಯಾ, ಅದ್ರಲ್ಲಿ ನೀರು ಇದೆಯಾ ಇಲ್ವಾ ಅಂದ್ಬಿಟ್ಟು ಅವನೇ ಚೆಕ್ ಮಾಡಿ ಇದು ತೊಗೊಳಮ್ಮ ಅಂತ ಹೇಳ್ತಾ ಇದ್ದ. ಸರಿ ಪೂಜೆ ಐಟಮ್ ಎಲ್ಲನೂ ತೊಗೊಂಡು ಬಂದು ನೆಕ್ಸ್ಟು ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಬೇಗ ಮಾರ್ನಿಂಗ್ ಎದ್ದು ಒಂದು ಲೋಟ ನನಗೆ ಫಸ್ಟ್ ಏನಪ್ಪ ಅಂದರೆ ಕಾಫಿ ಇರಬೇಕು. ಕಾಫಿ ಕುಡಿದ್ರೆ ಏನೋ ಒಂಥರ ರಿಲೀಫ್ ಅನಿಸುತ್ತೆ. ಕಾಫಿ ಎಲ್ಲನೂ ಕುಡಿದು ಅಡುಗೆ ಎಲ್ಲನೂ ರೆಡಿ ಮಾಡಿಕೊಂಡು ಸರಿ ಪೂಜೆ ಎಲ್ಲನೂ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲನೂ ಎದ್ದರು, ಮನೆಯವರು ಎಲ್ಲನೂ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ದೇವರಿಗೆಲ್ಲನೂ ಪೂಜೆ ಮಾಡಿಬಿಡೋಣ. ಫಸ್ಟು ಟೈಮ್ ಆಯಿತು, ಆಲ್ರೆಡಿ ಎಲ್ಲನೂ ಬೇಗ ಎದ್ದು, ಎಷ್ಟೇ ಬೇಗ ಇದ್ರೂ ಪೂಜೆ ಮಾಡೋಷ್ಟರಲ್ಲಿ 10 ಹಾಗೆ ಬಿಟ್ಟಿತ್ತು. ಸರಿ ಪೂಜೆ ಎಲ್ಲನೂ ದೇವರಿಗೆಲ್ಲನೂ ನೀಟಾಗಿ ಮುಗಿಸ್ಕೊಂಡು ಊಟ ಎಲ್ಲನೂ ಮಾಡೋಣ ಅಂತ ರೆಡಿ ಆದ್ವಿ. ಪೂಜೆಗಂತೂ ಬೆಳಗ್ಗೆ ಎಷ್ಟೇ ಬೇಗ ಎದ್ರೂ ಟೈಮ್ ಹೋಗ್ಬಿಡೋದೇ ಗೊತ್ತಾಗಲ್ಲ. ಸರಿ ಅಂದ್ಬಿಟ್ಟು ಪೂಜೆಗೆಲ್ಲನೂ ರೆಡಿ ಮಾಡ್ಕೊಂಡ್ವಿ. ಪೂಜೆ ಎಲ್ಲನೂ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡ್ವಿ. ಸಂಜೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೈಸ್ ರೋಡಲ್ಲಿ ಒಂದು ಬಸವನ ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ. ವೀಕ್ ರೋಡ್ ಇರ್ತಾರೆ ಅಲ್ಲಿ ಯಾವಾಗ್ಲೂ. ಸರಿ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ 6th ಬ್ಲಾಕಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ರಾಜಾಜಿನಗರ 6th ಬ್ಲಾಕ್ಗೆ ಹೋದ್ವಿ. ಅಲ್ಲಿ ಹೋಗೋಷ್ಟರಲ್ಲಿ ಅಪ್ಪು ಆಲ್ರೆಡಿ ಮಲ್ಕೊಂಡೇ ಬಿಟ್ಟಿದ್ದ. ಅವನು ಬೆಳಗ್ಗೆಯಿಂದ ಮಲಗಿರಲಿಲ್ಲ. ಆವಾದರೂ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ, ರೆಸ್ಟ್ ಮಾಡಿದ್ವಿ. ಅವನು ಆಟ ಆಡ್ಕೊಂಡೇ ಇದ್ದ, ಅದರಿಂದ ಕಾರಲ್ಲೇ ಮಲಗಿಬಿಟ್ಟ. ಸರಿ ಹಾಗೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಎತ್ಕೊಂಡು ಹೋದ್ವಿ. ಎಷ್ಟೇ ಎಬ್ಸಿದ್ರೂ ಅವನು ಎಚ್ಚರ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಮಲಗಿಸ್ಕೊಂಡೆ ಹಾಗೆ ಕರ್ಕೊಂಡು ಹೋದ್ವಿ. ದೇವಸ್ಥಾನ ಎಲ್ಲನೂ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು. ಒಂಥರ ನೆಮ್ಮದಿ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಸರಿ ಅದಾದಮೇಲೆ ಮಕ್ಕಳು ಹೊಟ್ಟೆ ಹಶ್ವಾಗ್ತಿದೆ, ಏನಾದರೂ ತಿನ್ನೋದಕ್ಕೆ ಹೋಗೋಣ ಅಂತ ಹೇಳಿದ್ರು. ಸರಿ ಅಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಆಗಿತ್ತು, ಹೊಸ್ದಾಗಿ ಇರಬೇಕು ಅಂತ ಅಂದ್ಕೊತೀನಿ. ಸರಿ ಅಂದ್ಬಿಟ್ಟು ಅಲ್ಲಿ ನಾವು ಹೋದ್ವಿ. ಅಲ್ಲಿ ಹೋದರೆ ಇಟಾಲಿಯನ್ದು ಏನದು ಸಿಲಿಲಿಯಾ ಅಂತಲೋ ಏನೋ ಇರಬೇಕದು. ನಮಗಂತೂ ಹೆಸ್ರುಗಳೇ ಅದು ನೆನಪಾಗ್ತಿಲ್ಲ, ಏನೋ ಡಿಫ್ರೆಂಟಾಗೆಲ್ಲನೂ ಹೆಸ್ರಿತ್ತು. ಸರಿ ಅವ್ರನ್ನ ಕೇಳಿದ್ವಿ, ಎಲ್ಲಿ ಸರ್ವ್ ಮಾಡ್ತಾರಲ್ಲ ಅವ್ರನ್ನ, ಏನು ಫೇಮಸ್ ಇದೆ ಅಂತ ಹೇಳ್ಬಿಟ್ಟು. ಏನೋ ಬರ್ಗರ್ ಏನೋ ಫೇಮಸ್ ಇದೆ, ಇದು ನೋಡಿ ಗಾರ್ಲಿಕ್ ಬರ್ಗರು ಅಂತ ಹೇಳಿದ್ರು. ಸರಿ ಆಯಿತು ತೊಗೊಂಡು ಬನ್ನಿ ಅಂತ ಹೇಳಿದ್ವಿ. ತಂದ್ವಿ, ಚೆನ್ನಾಗಿತ್ತು ಟೇಸ್ಟ್ ಅಂತೂ, ಅದನ್ನು ತಿಂದ್ವಿ. ನೆಕ್ಸ್ಟು ಪಾಸ್ತಾ ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದನ್ನು ತರಿಸ್ಕೊಂಡ್ವಿ. ತನ್ವಿ ಅಂತೂ ನಗ್ತಾವಳೆ ಟೇಸ್ಟ್ ಮಾಡಿಬಿಟ್ಟು. ಚೆನ್ನಾಗಿಲ್ಲ ಅವಳಿಗೆ, ನಾವು ಯಾವತ್ತೂ ಪಾಸ್ತಾ ಅದೆಲ್ಲ ತಿಂದಿಲ್ಲ. ಸರಿ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೂ ನಮ್ಮ ಕೈಲಿ ಅದೆಲ್ಲ ತಿನ್ನೋದಕ್ಕೆ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟು ನೆಕ್ಸ್ಟು ಫೈನಲ್ ಆಗಿ ಒಂದು ಐಸ್ ಕ್ರೀಮ್ನ ತೊಗೊಂಡು ಅದರಿಂದ ಕಂಪ್ಲೀಟ್ ಮಾಡಿದ್ವಿ. ಐಸ್ ಕ್ರೀಮ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ. ಅವರಂತೂ ಪಾಸ್ತಾ ಬಿಟ್ಬಿಟ್ರು, ಐಸ್ ಕ್ರೀಮ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಹೋಟ್ಲು ಹೆಸರು ಬಂದು ಸಿಲಿಲಿಯಾ ಪಾಯಿಂಟ್ ಅಂತ. ನೋಡಿ ಹೆಸರೇ ಈ ರೀತಿಯಾಗಿದೆ, ಇನ್ನು ಟೇಸ್ಟೆಲ್ಲ ಹೇಗಿರಬೇಕು, ನಮಗಂತೂ ಅದೆಲ್ಲ ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲಿಗೆ ಬಾಯ್ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿಂದ ಕೆಳಗಡೆ ಮನೆ ಹುಡುಗಿ ಚಿಂತು ಹೇಳ್ಬಿರ್ತಾಯಿದ್ರು. ಸರಿ ಅಂದ್ಬಿಟ್ಟು ಅವಳು ಕುಂಕುಮ ಕೊಡೋದಕ್ಕೆ ಬಂದಿದ್ಲು. ಅವಳಿಗೆಲ್ಲನೂ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು, ಈ ಸರಿ ತನ್ವಿಗೂ ನಾನೇನು ಮಾಡೋಕ್ಕಾಗಿರಲಿಲ್ಲ, ನನಗೆ ಹೆಲ್ತ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ನನಗೇನು ಮಾಡೋಕ್ಕಾಗಿರಲಿಲ್ಲ. ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡು ಅವಳ ಜೊತೆಗೆ ಕೂರಿಸ್ಬಿಟ್ಟು ಅವಳಿಗೂ ಸಹ ಬೊಟ್ಟೆಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ವಿ. ಒಂಥರ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಹಬ್ಬದ ದಿನ ಈ ಥರ ರೆಡಿಯಾಗಿ ಮನೆಗೆ ಹೋಗಿ ಕುಂಕುಮ ಕೊಟ್ಟು ಎಳ್ಳು ಬೀರಿ ಕಬ್ಬು ಮತ್ತು ಎಳ್ಳು ಬೆಲ್ಲ ಆ ಥರ ಕೊಟ್ಟು ಬರೋದು ಏನೋ ಒಂಥರ ಖುಷಿ ಅನ್ನಿಸ್ತು. ತನ್ವಿನೂ ಅಷ್ಟೇ, ಅವಳಿಗೆ ಅದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಮಮ್ಮಿ ನನಗೂ ಈ ಥರ ಡ್ರೆಸ್ ಎಲ್ಲ ಕೊಡಿಸು ಅಂತ ಕೇಳ್ತಾ ಇದ್ಲು. ಸರಿ ಆಯಿತು, ನಿನಗೂ ಈ ಥರ ಮಾಡಬೇಕು ಅಂತ ಇಷ್ಟ ಆದರೆ ನೆಕ್ಸ್ಟ್ ಇಯರು ಮಾಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಇದು ಮಾಡಿದೆ. ಅವಳಿಗೂ ಫಸ್ಟ್ ಇಯರು ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ತನ್ವಿದು ಬರ್ತ್ಡೇ ಇತ್ತು. ಬರ್ತ್ಡೇ ಸೆಲೆಬ್ರೇಷನ್ನ
ಸೆಲೆಬ್ರೇಷನ್ನ ರೆಡಿ ಮಾಡ್ಕೊಂಡ್ವಿ. ಬೆಳಗ್ಗೆ ಮಾರ್ನಿಂಗು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅಲ್ಲಿಂದ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ತಿಂಡಿ ಎಲ್ಲನೂ ತಿಂದು ಅವಳು ಬಾಕ್ಸಿಗೆಲ್ಲನೂ ರೆಡಿ ಮಾಡಿ ಕೊಟ್ಬಿಟ್ಟು ಬೆಳಗ್ಗೆ ಬೇಗ ಮಾರ್ನಿಂಗ್ ಹೋದ್ವಿ. 8:30ಗೆಲ್ಲ ಸ್ಕೂಲಲ್ಲಿ ಇರಬೇಕಾಗಿತ್ತು. ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಎದ್ದು 4 o'clock ಎದ್ದು ಬೇಗ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಅಣ್ಣಮ್ಮನ ದೇವಸ್ಥಾನಕ್ಕೆ ಯಾವಾಗಲೂ ತನ್ವಿನ ಕರ್ಕೊಂಡು ಹೋಗೋದು. ಅಪ್ಪುಗೆ ಅಂದರೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ವರ್ಷ. ಸರಿ ಈ ವರ್ಷನ ಏನಿಗೆ ಮಿಸ್ ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲರೂ ಬೇಗ ಎದ್ದು ರೆಡಿ ಆಗಿಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದರ್ಶನನೂ ಚೆನ್ನಾಗಾಯಿತು. ಶುಕ್ರವಾರ ಇರೋದ್ರಿಂದ ಬೇಗ ದರ್ಶನನೂ ಆಯಿತು. ಅಲಂಕಾರ ಎಲ್ಲನೂ ಚೆನ್ನಾಗಿ ಮಾಡಿದರು. ಅಲ್ಲಿಂದ ಮುಗಿಸ್ಕೊಂಡು ಸ್ಕೂಲ್ಗೆ ಬರೋಷ್ಟರಲ್ಲಿ ಟೈಮ್ ಆಗಿತ್ತು. ಅಲ್ಲೇ ತಿಂಡಿ ತಿಂದು ಮನೇಲಿ ಏನೂ ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆ ಬೇಗ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಏನೂ ಮಾಡಿರಲಿಲ್ಲ. ಸರಿ ಅಲ್ಲಿಂದ ಸ್ಕೂಲಿಗೆ ಅವ್ರನ್ನ ಕರ್ಕೊಂಡೋಗಿ ತಿಂಡಿ ತಿನಿಸು ಸ್ಕೂಲಿಗೆ ಬಿಟ್ಬಿಟ್ಟು ಸಂಜೆ ಬಾ ಅಮ್ಮ ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ರು. ಬರೋಷ್ಟರಲ್ಲಿ ಎಲ್ಲ ಬಂದು ಮತ್ತೆ ಹೋಮ್ವರ್ಕ್ ಎಲ್ಲನೂ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆದಳು. ಅವ್ರ ಅಪ್ಪಂಗೆಲ್ಲ ಹೇಳ್ತಾ ಇದ್ಲು ನನಗೆ ಯಾವ ಥರ ಕೇಕ್ ಬೇಕು, ಚಾಕ್ಲೇಟ್ ಬೇಕು ಅಂತ. ಅವಳ ಫ್ರೆಂಡ್ ಆಲ್ರೆಡಿ ಚಿಂತು ಅಂತ ಬಂದಿದ್ದಾಳೆ, ಅವಳು ಗಿಫ್ಟ್ ತೊಗೊಬಂದು ವೆಯ್ಟ್ ಮಾಡ್ತಾಯಿದ್ಲು ತನ್ವಿಗೆ ಅಂತ ಹೇಳ್ಬಿಟ್ಟು. ಏನೋ ಮಕ್ಳಿಗೊಂಥರ ಖುಷಿ, ಅವ್ರ ಬರ್ತಡೇಗೆ ಇವ್ರು ಕೊಡೋದು, ಇವ್ರ ಬರ್ತಡೇಗೆ ಅವ್ರು ಕೊಡೋದು, ಅದೆಲ್ಲ ಖುಷಿ ಇರುತ್ತೆ. ಅವ್ರ ಖುಷಿನೇ ನಮ್ಮದು ಖುಷಿ ಅಲ್ವಾ ಅಂತ ಹೇಳ್ಬಿಟ್ಟು ಬರ್ತಡೇ ಸೆಲೆಬ್ರೇಷನ್ನ ಮಾಡಿದ್ವಿ. ಅಪ್ಪು ಅಂತೂ ಕೋಪ ಮಾಡ್ಕೊಂಡು ಕೂತಿದ್ದಾನೆ. ಅವ್ನು ನಂದೇ ಬರ್ತಡೇ ನಾನೇ ಕಟ್ ಮಾಡಬೇಕು ಅಂತ. ಅವನು ನಿನ್ನ ಬರ್ತಡೇಗೆ ನೀನು ಕಟ್ ಮಾಡಪ್ಪ, ಅವಳ ಬರ್ತಡೇಗೆ ಅವಳು ಕಟ್ ಮಾಡಲಿ ಅಂದರೆ ಕೇಳ್ತಾ ಇಲ್ಲ. ಅವಳಂತೂ ತನ್ವಿ ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಅವ್ನು ಚೆನ್ನಾಗಿರಲಿ ಅವ್ನು ಮಾಡಲಿ ಅಂತಲೇ ಮಾಡ್ತಾಳೆ. ಆದರೆ ಇನ್ನೂ ಚಿಕ್ಕವನಲ್ವ, ಅವನಿಗೆ ಅರ್ಥ ಆಗಲ್ಲ. ನಾನೇ ಮಾಡಬೇಕು, ನಾನೇ ಕಟ್ ಮಾಡಬೇಕು, ನಾನೇ ಆಟಾಡಬೇಕು ಅಂತ ಹಠ ಮಾಡ್ತಾಯಿದ್ದ. ಸರಿ ಇರಲಿ ಪರವಾಗಿಲ್ಲ, ಇನ್ನೂ ಚಿಕ್ಕವನಲ್ವ, ಹೋಗ್ತಾ ಅರ್ಥ ಮಾಡ್ಕೊತಾನೆ ಅಂತ ಹೇಳಿಬಿಟ್ಟು ಇವತ್ತಿನ ಸಂಕ್ರಾಂತಿ ಹಬ್ಬ ವಿಡಿಯೋ ಹಾಗೇ ಒಂದು ಮದುವೆ ವಿಡಿಯೋ ಹಾಗೆ ತನ್ವಿದು ಬರ್ತ್ಡೇ ಸೆಲೆಬ್ರೇಷನ್ನ ಇಷ್ಟನ್ನು ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.